ಮಗನ ಜೊತೆ ಗಲಾಟೆಗೆ ಹೋದ ಮುನಿಕೃಷ್ಣ ಹೆಣವಾಗಿ ಬೆದ್ದಿದ್ದ. ಇದಕ್ಕೆಲ್ಲ ಅಪ್ಪ ಮಾಡಿಟ್ಟಿದ್ದ ಆಸ್ತಿನೇ ಕಾರಣ ಎನ್ನಲಾಗಿತ್ತು. ಆದರೆ ಗಲಾಟೆಗೆ ಕಾರಣವಾಗಿದ್ದು ಅಕ್ರಮ ಸಂಬಂಧ ಎನ್ನುವ ಸ್ಫೋಟಕ ವಿಚಾರ ಇದೀಗ ಬಯಲಾಗಿದೆ. ವೀಕ್ಷಕರೇ, ನೀವಿನ್ನು ಯಾರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೆಬ್ರವರಿ 16ರಂದು ಇಂದಿರಾನಗರದ ಧೂಪನಹಳ್ಳಿಯಲ್ಲಿ ಅಪ್ಪ ಮಗನ ಜಗಳ ಕೊಲೆಯಲ್ಲಿ ಅಂತ್ಯ ಕಂಡಿತ್ತು. ಮಗನ ಜೊತೆ ಗಲಾಟೆಗೆ ಹೋದ ಮುನಿಕೃಷ್ಣ ಹೆಣವಾಗಿ ಬಿದ್ದಿದ್ದ. ಇದಕ್ಕೆಲ್ಲ ಅಪ್ಪ ಮಾಡಿಟ್ಟಿದ್ದ ಆಸ್ತಿನೇ ಕಾರಣ ಎನ್ನಲಾಗಿತ್ತು. ಆದರೆ ಗಲಾಟೆಗೆ ಕಾರಣವಾಗಿದ್ದು ಅಕ್ರಮ ಸಂಬಂಧ ಎನ್ನುವ ಸ್ಫೋಟಕ ವಿಚಾರ ಇದೀಗ ಬಯಲಾಗಿದೆ. ಮೊದಲು ಜಗಳ ತೆಗೆದಿದ್ದು ಮಗ ಅಲ್ಲ, ತಂದೆಯೇ ಅನ್ನೋದು ತನಿಖೆಯಿಂದ ಬಯಲಾಗಿದೆ. ಅಸಲಿಗೆ ಮಗನನ್ನ ಕೊಲೆ ಮಾಡಲು ಚಾಕು ಹಾಗೂ ದೊಣ್ಣೆ ತಂದಿದ್ದೆ ಮುನಿಕೃಷ್ಣ ಎನ್ನಲಾಗ್ತಿದೆ. ಮುನಿಕೃಷ್ಣಪ್ಪನೇ ಮಾರಕಾಸ್ತ್ರ ಹಿಡಿದು ಬಂದ ದೃಶ್ಯ ಸಿಸಿಟಿವಿಯಲ್ಲೂ ಸೆರೆಯಾಗಿದೆ. ಚಾಕುವಿನಿಂದ ಇರಿದು ಮಗ ಮೋಹನ್ನನ್ನ ಮುನಿಕೃಷ್ಣಪ್ಪ ಕೊಲೆ ಮಾಡಲು ಮುಂದಾಗಿದ್ದಂತೆ ಗಲಾಟೆ ವೇಳೆ ದೊಣ್ಣೆಯಿಂದ ಮೋಹನ್ ತಂದೆಗೆ ಹೊಡೆದಿದ್ದಾನೆ. ಈ ವೇಳೆ ಮುನಿಕೃಷ್ಣಪ್ಪ ಕುಸಿದು ಬಿದ್ದು ಸಾವನ್ನಪ್ಪಿದ್ದ ಅನ್ನೋದು ತನಿಖೆಯಿಂದ ಬಯಲಾಗಿದೆ. ಮುನಿಕೃಷ್ಣಪ್ಪಗೆ ಸೊಸೆ ಜೊತೆಗೆ ಅನೈತಿಕ ಸಂಬಂಧವಿತ್ತು ಎಂದು ಮುನಿಕೃಷ್ಣಪ್ಪ ಪತ್ನಿಯೇ ಗಂಭೀರ ಆರೋಪ ಮಾಡಿದ್ದಾರೆ. ಇದೇ ವಿಚಾರಕ್ಕೆ ಮುನಿಕೃಷ್ಣಪ್ಪ ಕುಟುಂಬದಲ್ಲಿ ಗಲಾಟೆಗಳು ನಡೆದಿದ್ದವು ಎನ್ನಲಾಗ್ತಿದೆ. ಅಷ್ಟೇ ಅಲ್ಲದೆ ಮುನಿಕೃಷ್ಣ ಸೊಸೆಯಿಂದಲೂ ಅತ್ತೆಗೆ ಹಲ್ಲೆ ಮಾಡಿದ್ದ ಎನ್ನುವ ಆರೋಪ ಕೇಳಿ ಬಂದಿದೆ. ಈ ಹಿಂದೆಯೂ ಮಚ್ಚಿನಿಂದ ಹಲವು ಬಾರಿ ಮಗನ ಮೇಲೆ ಹಲ್ಲೆ ನಡೆಸಲು ಮುನಿಕೃಷ್ಣಪ್ಪ ಯತ್ನಿಸಿದ್ದಂತೆ. ಇಂದಿರಾನಗರದ ಧೂಪನಹಳ್ಳಿ ಮುನಿಕೃಷ್ಣ ಕುಟುಂಬದ ವಿಚಾರದಲ್ಲಿ ಇದುವರೆಗೂ ಠಾಣೆಯಲ್ಲಿ 6ಕ್ಕೂ ಹೆಚ್ಚು ಬಾರಿ ದೂರು ದಾಖಲಾಗಿದೆ ಎಂದು ತಿಳಿದು ಬಂದಿದೆ. ವೀಕ್ಷಕರೇ, ಇದೆಲ್ಲವನ್ನು ಕೂಡ ನೋಡ್ತಾ ಇದ್ರೆ ನಾವು ಯಾವ ಸಮಾಜದಲ್ಲಿ ಇದ್ದೀವಿ, ಸಮಾಜದ ಕಡೆಯದಾಗಿ ನಾವು ಏನನ್ನ ಕಣ್ ತುಂಬ್ಕೊಂಡು ನೋಡ್ಕೊಂಡು ಸಾಯ್ತೀವೋ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇಂಥ ಸುದ್ದಿಗಳನ್ನು ಕೇಳಿ ತಲೆ ಗಬ್ಬು ಹಿಡಿದೋಗಿದೆ. ನೀವಿನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.